ನಾವು ಮಾಡ್ದಿರೋ ಕೆಲಸನೇ ಇಲ್ಲ, ಎಲ್ಲ ಮಾಡ್ಬಿಟ್ಟಿದ್ದೀನಿ, ಯಾವ್ದ್ರಾಗ ಉದ್ಧಾರ ಆಗಿಲ್ಲ ಅಷ್ಟೇ. ಯಾವಾಗಾದರೂ ಪೊಲೀಸರು ಇಟ್ಕೊಂಡ್ಬಿಟ್ರೆ 100 ಕೊಡೋ 50 ಕೊಡೋ ಅಂತ ಈಸ್ಕೊಳೋರು ಇವತ್ತು ಏನು ಚೆಕ್ ಮಾಡ್ದಿರ ಕಳಿಸಿದ್ದಾರೆ ಗೈಸ್. ನಮ್ಮ ಕ್ರೇಜ್ ಏನಂತ ನನಗೆ ನಂಬಕತ್ತಲ್ಲ ನಿಜವಾಗ್ಲೂ. ಒಂದೊಂದ್ಸಲ ಅನ್ಸ್ಬಿಡ್ತೈತೆ ಆ ನಾಯಿಗಳಿಗಿರೋ ಅದೃಷ್ಟ ಕೂಡ ನಮಗಿಲ್ಲ ಅಲ್ಲ ಅನ್ನೋ ಥರ ಅನಿಸ್ತಿದೆ. ಹುಡುಗಿ ನೋಡಕ ಏನನ್ನೋದು 24 ಒಂದು ಮದುವೆ ಆದರೂ ಆಗ್ಬಿಡ ಹೋಗ್ಲಿ ಇರಪ್ಪ. ನಿಮ್ಮ ಅಣ್ಣ ಕಳಿಸ್ಬಿಡ್ತೀನಿ ಕ್ಲಿಪ್ಪು, ನಿಮ್ಮ ಅಪ್ಪ ಕಳಿಸ್ಬಿಡ್ತೀನಿ. ನಾನು ಬೇಗ ಮದುವೆ ಮಾಡ್ಬಿಟ್ಟು ಹೇಳ್ತೇನೆ ಅವ್ನು ಹುಡುಗಿ ಬೇಕು. ಕಾಮಿಡಿ ಮಾಡಕ್ ಸುಮ್ಮನೆ ನಾನು ಹೇಳ್ತಾ ಇರೋದು. ಕಾಮಿಡಿ ನಿಧಾನ ಓಡಿಸೋಣದು ಅಷ್ಟೊಂದು ಕಿತ್ಕುಡ್ಡೆ ಆಗೋ ಕೆಲಸ ನನಗೂ ಏನೂ ಇಲ್ಲ, ನಿಮಗೂ ಏನಿಲ್ಲ, ಅದು ಇಬ್ಬರಿಗೂ ಗೊತ್ತಿರೋ ವಿಷಯ. ಸೊ ಗೈಸ್ ಎಲ್ರಿಗೂ ನಮಸ್ಕಾರ. ಮಯೂರ ಕೆಫೆ ಹತ್ರ ಇದ್ದೀರಿ. ಈಗ ಒಂದು ಟೀ ಕುಡ್ಕೊಂಡು ಸ್ಟಾರ್ಟ್ ಮಾಡ್ತೀರಿ ಬ್ಲಾಗ್. ಬನ್ನಿ. ಎಲ್ಲೋಗೋಣ ನದೀಮ್? ಪ್ರಶಾಂತ್ ಲೆವೆಟ್. ಏನಿವತ್ತು ಯಾವ್ದು ಕ್ವಶನ್ ಕೇಳ? ನಡೀರಿ. ವಾಟ್ ಇಸ್ ದ ಟಾಪಿಕ್? ಮುಂದೆ ಗೊತ್ತಾಗುತ್ತೆ ಬ್ಲಾಗಲ್ಲಿ. ಹೇಳ್ಬಿಟ್ರೆ ಇವಾಗ ಚೆನ್ನಾಗಿರಲ್ಲ. ಅಲ್ಲ ಏನಾದ್ರು ಥಿಂಕ್ ಮಾಡಿದೆಯಾ? ಇಲ್ಲ ಹೋಗ್ಬೇಕಾದ್ರೆ ಥಿಂಕ್ ಮಾಡಿದ್ದೀನಿ. ಇವಾಗ ಹೇಳ್ಬಿಟ್ರೆ ಬನ್ನಿ 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 ಜನರೇ. ಗೈಸ್ ಲೆಮನ್ ಟೀ ಕೂಡ ಎಷ್ಟು ದೊಡ್ಡದಾಗಿದೆ, ಟೀಗ್ಲಿ ಇದೆ ಎಷ್ಟು ದೊಡ್ಡದಾಗಿ ಕೊಡ್ತಾಯಿದ್ದೀನಿ ಮಯೂರ ಕೆಫೆ ಒಳಗಡೆ. ಗೈಸ್ ಆ್ಯಕ್ಚುಲಿ ನಾನು ನದೀಮು ಬ್ಲಾಗ್ ಮಾಡೋಣ ಅಂತ ಬಂದರೆ, ಹೊಸಕೋಟೆ ಗಂಟ ಬಂದರೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಈಗ ಬಂದ್ಬಿಟ್ಟು ಕಾಟಮ್ನಲ್ಲೂರು ರೋಡ್ ಒಳಗಡೆ ಒಂದು ಮಯೂರ ಕೆಫೆ ಅಂತ ಐತೆ, ಅಲ್ಲಿ ಬಂದು ನೋಡಿ ಟೀ ಎಷ್ಟು ದೊಡ್ಡದಾಗಿದೆ. ಆ್ಯಂಡ್ ಇಲ್ಲಿ ಕುಡಿತಾ ಇದ್ದೀರಿ. ನಿಮ್ಗೆ ಯಾರಿಗಾದ್ರೂ ಐಡಿಯಾ ಇದ್ದರೆ ಯಾವ ಥರ ಮಾಡಬೇಕು ಬ್ಲಾಗು ಆ್ಯಂಡ್ ಯಾವ ಥರ ಕ್ವಶನ್ಸ್ ಕೇಳಬೇಕು, ಏನು ಕ್ವಶನ್ಸ್ ಕೇಳಬೇಕಂತ ಏನಾದರೂ ನಿಮ್ಗೆ ಐಡಿಯಾ ಇತ್ತಂದರೆ ಒಂದು ಕಮೆಂಟ್ ಹಾಕಿ. ನೀವು ಏನು ಕಮೆಂಟ್ ಮಾಡ್ತೀರೋ ಅದೇ ಥರನೇ ಕ್ವಶನ್ಸ್ ಎಲ್ಲರಿಗೂ ಕೇಳ್ತೀರಿ. ನೀನೇ ಹೇಳ್ತೀಯ ಅನ್ನೋದೇ? ಏನಿಲ್ಲ, ಕಮೆಂಟ್ ಮಾಡಿರಿ, ಅದನ್ನೇ ಕೇಳೋಣ. ಆಯ್ ಅಂತ ಹೇಳೋ ಹಾಯ್ ಗೈಸ್, ಬೇಗ ಬೇಗ ಕಮೆಂಟ್ ಮಾಡಿ ಯಾವ ಥರ ಕ್ವಶನ್ಸ್ ಕೇಳಬೇಕು, ಯಾವ ಥರ ವೀಡಿಯೋಸ್ ಮಾಡಬೇಕು ಅಂದ್ಬಿಟ್ಟು. ಥ್ಯಾಂಕ್ ಯು ಗೈಸ್. ಏನು ಗೈಸ್ ನಮ್ಮ ಕ್ರೇಜು ದೇವ್ರನ್ನೇ ನಂಬಕತ್ತಲ್ಲ ನನ್ನ ಕೈಗಂತೂ. ಬಸ್ಸಲ್ಲಿ ಎಲ್ಲೋ ಟೀ ಕುಡಿಯೋಣ ಅಂತ ಬೇಕ್ರಿ ಹತ್ರ ಹೋದರೆ, ನಮ್ಮ ಕಾಟಮ್ನಲ್ಲರ ಹತ್ರ ಹೋಗಿದ್ರಿ ಟೀ ಕುಡಿತಾ ಇದ್ರೆ ಸುಮ್ಮನೆ ನಾವು ವೀಡಿಯೋ ಆನ್ ಮಾಡಿದ ತಕ್ಷಣ ಏನು ಬ್ಲಾಗರ ಹಂಗೆ ಹಿಂಗೆ ಅಂದರು. ಏನು ಮಾಡಿದ್ದೀರಾ ಅಂದರು. ನಾವು ಮಾಡಿರೋ ವೀಡಿಯೋ ತೋರಿಸಿದೆ ಅಷ್ಟೇ. ಬ್ರೋ ನಿನ್ನೆ ತಾನೇ ನಿಮ್ಮ ವೀಡಿಯೋ ನೋಡಿದೆ ಬ್ರೋ, ಅದು ಇವರು ಮಂಗಳಮುಖಿಯರ ಹತ್ರ 300 ರೂಪಾಯಿ ಇಸ್ಕೊಂಡಿದ್ದು ಅಂತ ಹೇಳ್ತಾವ್ರೆ. ಸರಿ ನಮ್ಮನ್ನ ಹೆಸರು ಗೊತ್ತಾಗ್ತಾ ಇಲ್ಲ ಅಷ್ಟೇ, ಬಟ್ ನಮ್ಮನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಹಿಂಗೆ ಮುಂದೆ ಬರ್ತಾ ಇದ್ರೆ ಪೊಲೀಸರು ಹಿಡಿದ್ಬಿಟ್ರು ಕನ್ಮಂಗ್ಲ ಗೇಟ್ ಹತ್ರ. ಏನು ಗೈಸ್ ನಿಜವಾಗ್ಲೂ ನಾವು ವೀಡಿಯೋ ತೋರಿಸಿದೆ, ಏನು ಸರ್ ಸೋಷಿಯಲ್ ಸರ್ವಿಸ್ ಮಾಡ್ತಾಯಿದ್ದೀರಾ, ನಾನು ಗೇಟದ್ದು ನೋಡಿದೆ ನಾನು ವೀಡಿಯೋ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಸರ್, ಇದೇ ಥರ ಮಾಡಿ ನನಗೂ ತೊಂದರೆ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಗೈಸ್. ಯಾವಾಗಾದರೂ ಪೊಲೀಸರು ಇಟ್ಕೊಂಡ್ಬಿಟ್ರೆ 100 ಕೊಡೋ 50 ಕೊಡೋ ಅಂತ ಈಸ್ಕೊಳೋರು ಇವತ್ತು ಏನು ಚೆಕ್ ಮಾಡ್ದಿರ ಕಳಿಸಿದ್ದಾರೆ ಗೈಸ್. ನಮ್ಮ ಕ್ರೇಜ್ ಏನಂತ ನನಗೆ ನಂಬಕತ್ತಲ್ಲ ನಿಜವಾಗ್ಲೂ. ಎಲ್ಲ ನಿಮ್ಮಿಂದನೇ. ನೆನೆ ವೀಡಿಯೋ ಹಾಕಿದ ತಕ್ಷಣ ಅದೊಂದು ಅರೌಂಡ್ 50K ಆಗಿಬಿಟ್ಟಿದೆ ಟ್ರಾಫಿಕ್ ವೀಡಿಯೋ ಗೈಸ್. ಥ್ಯಾಂಕ್ ಯು ಸೋ ಮಚ್. ನನಗೆ ನಂಬಕ್ಕಾಗ್ತಾಯಿಲ್ಲ ಆ್ಯಕ್ಚುಲಿ. ಇನ್ನೂ ಇವಾಗೇ ಸ್ಟಾರ್ಟಿಂಗು ಹಿಂಗೆ ಅನಿಸ್ತಾ ಇದೆ. ಮುಂದೆ ಮುಂದೆ ಹಿಂಗೆ ಸಪೋರ್ಟ್ ಮಾಡಿ ಬೆಳೆಸಿ ಗಾಯ್ಸ್. ಅದೇ ಏನು ಹೇಳ್ತೀವಿ? ಆಲ್ ಕ್ರೆಡಿಟ್ ಗೋಸ್ ಟು ಯು ಗೈಸ್. ನಿಮ್ಮಿಂದನೇ ನಾವು ವ್ಯೂಸ್, ನೀವೇ ನಮ್ಗೆ ಬೆಳೆಸಿರೋದು. ನಿಮ್ಮಿಂದ ನಾವು, ನಮ್ಮಿಂದ ಗೈಸ್. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟ್. ನನಗಂತೂ ನಿಜವಾಗ್ಲೂ ನಂಬಕ್ಕಾಗ್ತಾಯಿಲ್ಲ. ಏನು ಗುರು ಪೊಲೀಸರು ನಮಗೆಲ್ಲ ಅಪ್ರಿಷಿಯೇಟ್ ಮಾಡ್ಬಿಟ್ಟು ಕಳಿಸ್ಬಿಟ್ರಪ್ಪ ಅನ್ನೋದು ಅದೊಂಥರ ಫೀಲ್ ಆಗ್ತಾಯಿದೆ ಚೆನ್ನಾಗಿ. ಥ್ಯಾಂಕ್ ಯು ಗಾಯ್ಸ್. ಗೈಸ್ ಆ್ಯಕ್ಚುಲಿ ಪ್ರಶಾಂತ್ ಲೇಔಟ್ ಹತ್ರ ಬಂದರೆ, ಸೊ ಅಲ್ಲಿ ಫುಲ್ಲು ಬ್ಯುಸಿ ಇದ್ದಾರೆ. ಬೆಳಿಗ್ಗೆ ಎಲ್ಲರೂ ಕೆಲಸ ಅದು ಇದು ಅಂದ್ಬಿಟ್ಟು ಬ್ಯುಸಿಯಾಗಿದ್ದಾರೆ. ಸೊ ಈವ್ನಿಂಗ್ ಬಂದರೆ ಕಂಟೆಂಟ್ ಮಾಡ್ಬೋದು, ಯಾರಾದರೂ ಪಬ್ಲಿಕ್ನ ಕೇಳ್ಬೋದು. ಸೊ ಹಂಗೆ ನನ್ನ ಫ್ರೆಂಡ್ ಒಬ್ಬರು ಮಹೇಶ್ ಅಂತ ಸಿಕ್ಕಿದ್ರು. ಸೊ ಅವ್ರು ಸ್ವಲ್ಪ ಟ್ರೆಂಡಿಂಗ್ ಏನಿದೆಯೋ ಅದ್ರ ಬಗ್ಗೆ ಮಾಡೋ ಅಂದ್ಬಿಟ್ಟು ಸ್ವಲ್ಪ ಸಜೆಷನ್ ಕೊಟ್ಟರು. ಓಕೆ ಬ್ರೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ವೈಟ್ಫೀಲ್ಡ್ ಕಡೆ ಹೋಗ್ತಾ ಇದ್ದಾರೆ. ವೈಟ್ಫೀಲ್ಡ್ ಎಲ್ಲೋಗೋಣ? ವೈಟ್ಫೀಲ್ಡ್ ಪಾರ್ಕ್ ಹತ್ರ ಹೋಗ್ತೀರಿ ಬನ್ನಿ. ಆ್ಯಕ್ಚುಲಿ ಒಂದು ನಾವು ಕಾಲೇಜ್ ಟೈಮ್ ಒಳಗಡೆ ಈ ಏರಿಯಾನಾಗೆ ಹೇಳ್ತಾಯಿದ್ರೆ, ಈ ಏರಿಯಾ ಮಾರುತಳ್ಳಿ ಮತ್ತು ಇನ್ನೊಂದು ಯಾವುದಪ್ಪ ಅದು ಕುಂದಳ್ಳಿ ಸಾಯಿಬಾಬಾ ಟೆಂಪಲ್ ರೋಡು ನಮ್ಮದು ಅಡ್ಡನೇ. ಅದು ಡೈಲಿ ಫುಡ್ ಡೆಲಿವರಿ ಮಾಡ್ತಾಯಿದ್ರೆ. ಸೊ ಗಲ್ಲಿ ಸುತ್ತಾಡ್ಬಿಟ್ಟಿದ್ರೆ ಒಂದೊಂದು ಸಲ ಬಂದು ಮಧ್ಯಾಹ್ನ ಟೈಮ್ ಆರ್ಡ್ರ್ ಬಿಡ್ತಾಯಿದ್ದಿಲ್ಲ. ಇಲ್ಲೇ ಇದು ಪ್ರಶಾಂತ್ ಲೇಔಟ್ ಒಳಗಡೆ ಒಂದು ಪಾರ್ಕ್ ಇದೆ, ಅಲ್ಲಿ ಬಂದು ಮಲ್ಕೊಂಡ್ಬಿಡ್ತಾಯಿದ್ರಿ ನಾವು. ಒಂಥರ ಚೆನ್ನಾಗಿ ದುಡ್ಡು ಮಾಡ್ತಾಯಿದ್ರೆ ಕಾಲೇಜ್ಗೆ ಹೋಗ್ಕೊಂಡೆ. ಬಟ್ ಅದಾದಮೇಲೆ ತುಂಬ ದಿನ ಆದಮೇಲೆ ಬಂದರೆ ಸರಿಯಾಗಿ ಇಂಪ್ರೂವ್ ಆಗಿಬಿಟ್ಟಿದೆ ಬೆಳವಣಿಗೆ. ಐಟಿಪಿಎಲ್ ಹತ್ರ ನೈಜೀರಿಯನ್ಸ್ ಅವರೇ, ಅವ್ರ ಹತ್ರ ಹೋಗಿ ಫುಲ್ ಕಾಮಿಡಿ ಹಿಂಗೆ ಇಂಗ್ಲೀಷ್ ಮಾತಾಡೋಂಗೆ ಇಂಗ್ಲೀಷ್ ತೊದಲ್ಬಿಡ್ತೀನಿ ಫುಲ್ಲು. ನೀನು ತೊದಲ್ಬಿಡು, ಅವ್ರಿಗೆ ಅರ್ಥ ಆಗ್ಬಿಡು, ನಮಗೂ ಅರ್ಥ ಆಗಬಾರ್ದು, ಅವ್ರಿಗೂ ಅರ್ಥ ಆಗಬಾರ್ದಪ್ಪ. ಆ ಥರ ಮಾತಾಡೋಣ ಇವಾಗ. ಏನು ರಿಯಲ್ ಆಗಿ ಮಾತಾಡೋದೇ ನಮ್ಮದು ತೊದಲ್ದಾಗಿ ಇರ್ತೈತೆ. ಅದೇ ಫೇಮಸ್ ಆಗತ್ತಾನೆ, ಅದಕ್ಕೆ ಅದೇ ಥರ ಮಾಡೋಣ ಇವಾಗ. ನೈಜೀರಿಯನ್ಸ್ ಹತ್ರ ಹೋಗ್ತಾರದು. ನೈಜೀರಿಯನ್ಸ್ ಹತ್ರ ಹೋಗ್ತಾ ಇದ್ದಾರೆ ನದೀಮ್. ಗೈಸ್ ನಾನು ತುಂಬ ದಿನ ಆಯ್ತು ಆ್ಯಕ್ಚುಲಿ ಲಾಸ್ಟ್ಗೆ ಹೋಗ್ಬಿಟ್ಟು ಲಾಸ್ಟಿಂದ. ಹಾಂ
ನೋಡಿ ಗೈಸ್ ಐ ಟಿ ಪಿ ಎಲ್ ಯಾವ ರೇಂಜ್ಗೆ ಆಗ್ಬಿಟ್ಟೈತೆ. ಐ ಟಿ ಪಿ ಎಲ್ ಪಕ್ಕದಲ್ಲೆಲ್ಲ ಇಲ್ಲೆಲ್ಲ ಇದು ನೋಡಿ, ಇದು ಐ ಟಿ ಪಿ ಎಲ್, ಇದು ಐ ಟಿ ಪಿ ಎಲ್ ಒಳಗಡೆ ಒಂದು ಟವರು. ನಾವು ಬರ್ಬೇಕಾದ್ರೆ ಬೇರೆ ಥರ ಇತ್ತು, ಇಲ್ಲೆಲ್ಲ ರೆಸ್ಟೋರೆಂಟ್ಗಳೇ ಇತ್ತು. ಬಟ್ ಈಗ ಒಂಥರ ಬೇರೆ ಥರನೇ ಚೇಂಜ್ ಆಗಿಬಿಟ್ಟಿದೆ. ಎಲ್ಲ ಕಡೆ ಕಾಂಪ್ಲೆಕ್ಸ್ಗಳು ಕಟ್ಬಿಟ್ಟಿದ್ದಾರೆ, ಕಾಂಪ್ಲೆಕ್ಸ್ ಎಲ್ಲ ಟೆಕ್ ಪಾರ್ಕ್ಗಳು ಕಟ್ಬಿಟ್ಟಿದ್ದಾರೆ ನೋಡಿ. ಯಾವ ರೇಂಜಿಗೆ ಆಗ್ಬಿಟ್ಟೈತೆ ಕ್ರೌಡ್ ನೋಡ್ರಿ. ವ್ಲಾಗ್ ಮಾಡೋಣ ಅಂತ ಬಂದರೆ ಬಟ್ ಎಲ್ಲಿ ಎಲ್ಲ ಫುಲ್ ಬ್ಯುಸಿ ಲೈಫು, ಎಲ್ಲ ವರ್ಕ್ಗಳು ಹೋಗ್ತಾಯಿದ್ದಾರೆ, ಊಟಕ್ಕೆ ಬಂದಿದ್ದಾರೆ. ಆ್ಯಂಡ್ ನೋಡಿ ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಸೊ ಇವತ್ತೇನು ಪಬ್ಲಿಕ್ ಕಂಟೆಂಟ್ ಏನು ಮಾಡೋಕ್ಕಾಗಲ್ಲ, ಅಂದರೆ ಕ್ವಶನ್ಸ್ ಕೇಳೋಕ್ಕಾಗಲ್ಲ. ಸೊ ಹಂಗೆ ಬನ್ನಿ ವ್ಲಾಗ್. ಇದು ನೋಡಿ ಐ ಟಿ ಪಿ ಎಲ್ ಮೇನ್ ರೋಡು ನೋಡಿ, ಇದು ಕೂಡ ಟೆಕ್ ಪಾರ್ಕ್ ಆಗ್ಬಿಟ್ಟಿದೆ. ವಾಹ್ ಏನು ಈ ರೇಂಜ್ಗೆ ಆಗ್ಬಿಟ್ಟೈತೆ. ಎಲ್ಲ ಚಿಕ್ಕ ಚಿಕ್ಕ ರೆಸ್ಟೋರೆಂಟ್ಸ್, ಬರೀ ರೆಸ್ಟೋರೆಂಟ್ಗಳೇ ಇತ್ತು. ನಾವು ಇಲ್ಲಿ ಫುಡ್ ಡೆಲಿವರಿ ಮಾಡೋಕ್ಕೆ ಬರಬೇಕಾದ್ರೆ ಕಾಲೇಜ್ ಟೈಮ್ ಒಳಗಡೆ, ಬಟ್ ಎಲ್ಲ ರೆಸ್ಟೋರೆಂಟ್ಗಳು ತೆಗೆದುಬಿಟ್ಟು ಬರೀ ಟೆಕ್ ಪಾರ್ಕ್ಗಳು ಮಾಡಿಬಿಟ್ಟಿದ್ದಾರೆ. ಏನಿಲ್ಲ, ಬೆಂಗಳೂರಾಗ ಜಮೀನಿದ್ದಾನೆ ಕೋಟ್ಯಾಧೀಶ್ವರ, ಕರೋಡು. ಬೇರೆ ಕಡೆ ಎಲ್ಲ ಕಡೆ ಜಮೀನು ಇತ್ತಂದರೆ ಲಕ್ಷಾಧೀಶ್ವರ, 1 ಕೋಟ್ಯಾಧೀಶ್ವರ ಅಂತಿರ್ಬೋದು. ಬಟ್ ಅಲ್ಲಿರೋ ಥರ ಏನಾದರೂ ಅದ್ರಲ್ಲಿ ಕಾಲು ಭಾಗ ಜಮೀನು ಇಲ್ಲಿತ್ತಂದರೆ 100 ಕೋಟಿ ಒಡೆಯ ಆಗಿಬಿಡ್ತಾರೆ. ಸೊ ಆ ರೇಂಜಿಗಿದೆ ನೋಡಿ. ಒಂಥರ ಇವನ್ನೆಲ್ಲ ನೋಡ್ತಾ ಇದ್ರೆ ಏನು ಅನಿಸುತ್ತೆ ಅಂದರೆ ಎಲ್ಲರೂ ಬ್ಯುಸಿಯಾಗವ್ರೆ, ನಾವು ಮಾತ್ರ ಓಡಾಡ್ಕೊಂಡಿದ್ದೀರಿ ಅನ್ನೋ ಥರ ಫೀಲ್ ಆಗ್ತಾಯಿದೆ. ನಿಜವಾಗ್ಲೂ ದೇವರಣೆಗೂ ಅದೇ ಥರ ನನಗೆ ಫೀಲ್ ಆಗ್ತಾಯಿದೆ. ಯಾವಾಗಲಾದರೂ ಅಷ್ಟೇ ಎಷ್ಟೊಂದು ಸಲ ನೋಡ್ತಾ ಇರ್ತೀನಿ. ಸಪೋಸ್ ಏನೋ ಒಂದು ಈವೆಂಟು ಏನೋ ತರಬೇಕು ಅಂದ್ಬಿಟ್ಟು ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಅಂತ ಮಾರ್ಕೆಟಿಂಗ್ ಹೋದರೆ ಅಲ್ಲಿ ಒಬ್ಬೊಬ್ರು ಅಷ್ಟೇ ವಯಸ್ಸಾಗಿರೋರೆಲ್ಲ ಕಷ್ಟ ಬೀಳೋದು ನೋಡ್ತಾ ಇದ್ರೆ ನಮಗೆ ಒಂಥರ ಅನಿಸ್ಬಿಡುತ್ತೆ, ನಾವು ಏನು ಕೆಲಸನೇ ಮಾಡಲ್ಲ, ಇವ್ರು ನೋಡ್ರೆ ಇಷ್ಟು ಕೆಲಸ ಮಾಡ್ತಾಯಿದ್ದಾರಲ್ಲ ಅನ್ನೋ ಥರ ಫೀಲ್ ಆಗ್ತದೆ. ಹಂಗನ್ಬಿಟ್ಟು ನಾವು ಕೆಲಸ ಮಾಡ್ತಾಯಿಲ್ಲ ಅಂತಲ್ಲ, ನಾವು ಹಾರ್ಡ್ ವರ್ಕ್ ಮಾಡ್ತಾಯಿದ್ರಿ. ಬಟ್ ನಮ್ಮದು ಏನು ಅಂದರೆ ಈ ಗಾರೆ ಕೆಲಸ ಮಾಡೋ ಥರ ಬೇರೆ ಕೆಲಸ ಮಾಡೋ ಥರ ಟಫ್ ಇರೋಲ್ಲ. ಬಟ್ ನಮ್ಮದು ನಾವು ಸ್ಟ್ರಗಲಿಂಗು ಮೂವಿ ಮಾಡಬೇಕಲ್ವಾ, ಆ ಥರ ಸ್ಟ್ರಗಲ್ ಲೈಫು ನಮ್ಮದು. ಸೊ ಅಂದರೆ ಇಂಡಸ್ಟ್ರಿ ಒಳಗಡೆ ಸ್ವಲ್ಪ ಹೆಸರು ಮಾಡಬೇಕು, ಮೂವಿ ಮಾಡಬೇಕು ಅಂದ್ಬಿಟ್ಟು ಆ ಥರ ಫೀಲ್ಡ್ ಒಳಗಡೆ, ಎಂಟರ್ಟೈನ್ಮೆಂಟ್ ಫೀಲ್ಡ್ ಒಳಗಡೆ ಸ್ಟ್ರಗಲ್ ಮಾಡ್ತಾ ಇರೋದು ನಾವು. ಬಟ್ ಇದೂ ಅಷ್ಟೇ ಮಾಡಬೇಕಂದ್ರೆ ಸುಮ್ಮನೆ ಮಾಡೋಕ್ಕಾಗಲ್ಲ. ಡೈಲಿ ಒಂದಿನ ವ್ಲಾಗ್ ಮಾಡಬೇಕಂದ್ರೆ ಡೈಲಿ ನಮ್ಮನ್ನು ಪೆಟ್ರೋಲ್ ಕಾಸು ಇರಬೇಕು, ಜೊತೆ ಕರ್ಕೊಂಡು ಹೋಗೋರ್ಗೆ ಅವ್ರಿಗೆ ದುಡ್ಡು ಕೊಡಬೇಕು. ಮತ್ತು ಊಟ ಅಂದರೆ ಇಬ್ರಿಗೂ ಊಟದ್ದು ಇರ್ತೈತೆ. ಮತ್ತು ಅದಾದಮೇಲೆ ಎಡಿಟಿಂಗ್ ಮಾಡಬೇಕು, ಕಂಟೆಂಟ್ ರೆಡಿ ಮಾಡಬೇಕು. ಸೊ ಈ ಥರನೂ ನಮಗೂ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಅದು ನಮಗೆ ಸ್ಟ್ರೈನ್ ಥರ ಏನೂ ಇರೋಲ್ಲ. ಬಟ್ ಇಲ್ಲಾದರೆ ಈ ವಯಸ್ಸಾದವರು ಅದೇನು ಮಾಡ್ತಾ ಇರ್ತಾರೆ ಮಕ್ಕಳೆಲ್ಲ ಗೊತ್ತಿಲ್ಲ, 70 ವರ್ಷ 75 ವರ್ಷ ಇರೋರು ಹೋಗ್ಬಿಟ್ಟು ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ಮೂಟೆಗಳೆತ್ತೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು, ನಿದ್ದೆ ಇಲ್ದಿರ. ಸೊ ಅದನ್ನೆಲ್ಲ ನೋಡಿದಾಗ ಬೇಜಾರಾಗ್ತಾ ಇರ್ತೈತೆ. ಸೊ ಅನಿಸ್ತಾ ಇದೆ ನಾವು ಅಷ್ಟೇ ಫಸ್ಟ್ ಅರ್ನ್ ಮಾಡಬೇಕು ಲೈಫ್ ಒಳಗಡೆ, ಏನಾದರೂ ಆಗಲಿ ಚೆನ್ನಾಗಿ ದುಡ್ಡು ಮಾಡಿ ಇಕ್ಕೊಳ್ಬೇಕು. ಇಲ್ಲಾಂದರೆ ತುಂಬ ಕಷ್ಟ ಇರುತ್ತೆ. ಇದು ನೋಡಿ, ಇದು ನಲ್ಲೂರಳ್ಳಿಗೆ ಹೋಗೋ ರೋಡ್, ಇದು ಮೈನ್ ರೋಡ್. ಇದೊಂದು ಚೇಂಜ್ ಆಗಿಲ್ಲ. ಇಲ್ಲೂ ಯಾರಾದರೂ ಒಬ್ಬರು ತೊಗೊಂಡ್ಬಿಟ್ಟು ಕಟ್ಬಿಟ್ರೆ ಇಲ್ಲೂ ಒಂದು ಚಿಕ್ಕದಾಗಿ ಏನಾದರೂ ಒಂದು ರೆಸ್ಟೋರೆಂಟೋ ಕೆಫೆನೋ ಆ ಥರ. ಇದು ನಾವು ಕಾಲೇಜ್ ಟೈಮ್ ಒಳಗಡೆ ನಾವು ಫುಡ್ ಡೆಲಿವರಿ ಮಾಡಬೇಕಾದ್ರೆ ಈ ರೋಡ್ ಒಳಗಡೆ ಅದು ಆಗಷ್ಟೇ ಇದು ಹೊಸ್ದಾಗಿ ಓಪನ್ ಆಗ್ತಾಯಿತ್ತು. ಇಲ್ಲಿ ಯಾವುದಾದ್ರೂ ಅಂಗಡಿಗಳಿಕ್ಕಿದ್ರೆ ಜನನೇ ಕ್ರೌಡೇ ಸೇರ್ತಾಯಿದ್ದಿಲ್ಲ. ಸೊ ಆ ಥರ ಇತ್ತು. ಬಟ್ ಈಗ ಇದೂ ಡೆವಲಪ್ ಆಗಿಬಿಟ್ಟಿದೆ ನೋಡಿ. ಇಲ್ಲೂ ಕಾಂಪ್ಲೆಕ್ಸರೆಲ್ಲ ಕಟ್ಬಿಟ್ಟಿದ್ದಾರೆ ನೋಡಿ. ಇದು ಯಾವುದೋ ಒಂದೇ ಒಂದು ಅಪಾರ್ಟ್ಮೆಂಟ್ ಹೊಸ್ದಾಗಿ ಇದು ಕಟ್ತಾ ಇತ್ತು ಆ ಟೈಮಲ್ಲಿ. ಅದಾದಮೇಲೆ ಇವೆಲ್ಲ ಖಾಲಿನೇ ಇತ್ತು. ಏನೋ ಹೇಳ್ತೀನಿ, ಏನು ಹೇಳೋದು, ಏನಾದರೂ ಹೇಳೋ. ನಿಂಗೊಂದು ಅಪರ್ಚುನಿಟಿ ಕೊಡ್ತೀನಿ, ಏನಾದರೂ ನೀನೊಂದು ಸಾಂಗು ಅಥವಾ ನಿನ್ನ ಕಲೆ ಏನೈತೆ, ನಿನ್ನ ಟ್ಯಾಲೆಂಟ್ ಏನೈತೆ, ಕವಿತೆಗಳು ಅದು ಇದು ಏನಾದರೂ ಹೇಳಂಗಿದ್ರೆ ಹೇಳು. ಇವಾಗ ಬೇಡ, ಮೂಡಿಲ್ಲ. ಏನೇನ್ಕೋ ಮೂಡ್ ಕೇಳಿದ್ದೀನಿ, ಇದೇನಕ್ಕೋ ಮೂಡ್ಬೇಕೇನ? ಇಲ್ಲ ನೋಡು, ಯಾವ ಹುಡುಗಿ ಇರಬೇಕಲ್ಲ, ಚೆನ್ನಾಗಿರೋ ಹುಡುಗಿ. ಅವಳು ನೋಡ್ಬಿಟ್ಟು ಆ ಎದೆಗಿರೋ ನೋವು, ಆ ನೋವೆಲ್ಲ ಕಿತ್ಕೊಂಡು ಆ ಒಡ್ಸ್ ಬರಬೇಕಲ್ಲ ಆಚೆ. ಸಕ್ಕದಾಗಿ ಮಾಡಿಬಿಟ್ಟಿದ್ದಾರೆ. ಇದೊಂಥರ ವರ್ತೂರ್ ಲೇಕ್ ಥರ ಫುಲ್ಲು ಒಂಥರ ಅಧ್ವಾನ ಮಾಡೋಕ್ಕಿದ್ರು. ಸೊ ಇದನ್ನೊಂಥರ ಒಳ್ಳೆ ಪಾರ್ಕ್ ಥರ ಮಾಡಿಕೊಂಡು ಜನಗಳು ವಾಕಿಂಗ್ ಹೋಗೋ ಥರ ಮಾಡಿದ್ದಾರೆ. ಬಟ್ ನಾನು ನೋಡಿಲ್ಲ, ಅವಾಗ ತುಂಬ ವರ್ಷಗಳಾಯ್ತು ಈ ಸೈಡೆಲ್ಲ ಬಂದು. ಸೊ ಸಕ್ಕದಾಗಿ ಏರಿಯಾ ಡೆವಲಪ್ ಮಾಡಿದ್ದಾರೆ. ಅದೇನೋ ಗೊತ್ತಿಲ್ಲಪ್ಪ, ಈ ಪೊಲಿಟಿಷಿಯನ್ಸ್ ಎಲ್ಲ ಈ ಅಪಾರ್ಟ್ಮೆಂಟ್ಗಳು ಜಾಸ್ತಿ ಆಯ್ತಂದ್ರೆ ಮಾತ್ರ ಏರಿಯನ್ ಡೆವಲಪ್ ಮಾಡ್ತಾರೆ. ಈ ಲೋಕಲ್ ಅವ್ರು ಇದ್ದರೆ ಏನು ಒಂದು ಪಾರ್ಕ್ ಮಾಡಲ್ಲ, ಇನ್ನೊಂದು ಮಾಡಲ್ಲ, ಮತ್ತೊಂದು ಮಾಡಲ್ಲ, ಜಾಸ್ತಿ ಸೌಕರ್ಯಗಳು ಏನು ಮಾಡೋಕ್ಕೆ ಹೋಗಲ್ಲ. ಬಟ್ ಅಪಾರ್ಟ್ಮೆಂಟ್ ಅಂತ ಬಂತಂದರೆ ಏರಿಯನ್ ಡೆವಲಪ್ ಮಾಡಿಬಿಡ್ತಾನೆ. ಅದೇನೋ ಅಪಾರ್ಟ್ಮೆಂಟ್ ಆಗಿರೋರು ಮಾತ್ರ ಮನುಷ್ಯರು, ಲೋಕಲ್ ಆಗಿರೋರೆಲ್ಲ ಈ ಸ್ಲಮ್ ಅವರೆಲ್ಲ ಮನುಷ್ಯರಲ್ಲ ಅನ್ನೋ ಲೆಕ್ಕದಲ್ಲಿ ಥಿಂಕ್ ಮಾಡ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ ನನಗಂತೂ. ಯಾವುದಾದ್ರೂ ಅಷ್ಟೇ ಅಪಾರ್ಟ್ಮೆಂಟ್ ಬರೋಕ್ಕಿಂತ ಮುಂಚೆ ಅಂಡರ್ ಡೆವಲಪ್ ಆಗಿರೋದು. ಅಪಾರ್ಟ್ಮೆಂಟ್ಗಳು ಬಂದು ಇಲ್ಲಿ ಅಫಿಷಿಯಲ್ಸ್ ಥರ ಎಲ್ಲ ಬಂದ್ರಂದರೆ ಇಲ್ಲೆಲ್ಲ ಡೆವಲಪ್ ಮಾಡ್ತಾರೆ.
ಏನಂತ ರೀಸನ್ ಇದುವರೆಗೂ ನನಗೆ ಗೊತ್ತಾಗಿಲ್ಲ. ಇದ್ರ ಬಗ್ಗೆ ನೀನೇನು ಹೇಳ್ತೀಯ ನದೀಮ್? ಪೊಲಿಟಿಷನ್ಗೇನು ದುಡ್ಡು ಬೇಕು. ದುಡ್ಡು ಎಲ್ಲೈತೆ ಅಂದರೆ ಬಿಸ್ನೆಸ್ ಮ್ಯಾನ್ ಹತ್ರ ಐತೆ. ಬಿಸ್ನೆಸ್ ಮ್ಯಾನ್ ಎಲ್ಲವನಂದರೆ ಇಲ್ಲೇ ಈ ಥರ ಜಾಗಲಾಗಿ ಇರ್ತಾನೆ ಬಿಸ್ನೆಸ್ ಮ್ಯಾನು. ಎಲ್ಲ ಸೊ ಏನು ನನಗೇನು ಗೊತ್ತಾಗಿದೆ ಅಂದರೆ, ಇವರು ಪೊಲಿಟಿಷಿಯನ್ಸ್ ಎಲ್ಲ ಈ ಲೋಕಲ್ಲು ಜನಗಳವ್ರಿಗೆಲ್ಲ ನಿಮಗೆ ಡೆವಲಪ್ಮೆಂಟು ಅದು ಇದು ಬೇಕಾಗಿಲ್ಲ. ಅವ್ರು ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ, ಇಲ್ಲ ಜೊತೆಗೆ ಇದ್ಕೊಂಡು ಯಾರ್ಯಾರ ಕಡೆ ಓಡಾಡ್ತಾರೋ ಅವ್ರವ್ರ ಓಟ್ಗಳು ಹಾಕ್ಬಿಡ್ತಾರೆ. ಬಟ್ ಈ ಅಫಿಷಿಯಲ್ಸ್ ಆದರೆ ವರ್ಕ್ ನೋಡಿ ಹಾಕ್ತಾರೆ ಅಂದ್ಬಿಟ್ಟು ಏನಾದರೂ ಮಾಡ್ತಾರೇನೋ ಅಂತ ನನಗೆ ಈಗ ಫೀಲ್ ಆಗ್ತಾ ಇದೆ. ಇವಾಗ ಎಲ್ಲ ಯೋಚನೆ ಮಾಡೋಕೆ ಹೋದರೆ ಆ ಥರ ಅನಿಸ್ತಾ ಇದೆ. ಈಗ ಯಾವ ರೋಡ್ ಅಂದರೆ ಇದು ವೈಟ್ಫೀಲ್ಡ್ ಬೋರ್ವೆಲ್ ರೋಡು, ನಲ್ಲೂರಳ್ಳಿಯಿಂದ ವೈಟ್ಫೀಲ್ಡ್ ಕನೆಕ್ಟ್ ಆಗೋಂಥ ಪೋಸ್ಟ್ ಆಫೀಸ್ ರೋಡು. ಸೊ ನೋಡಿ, ಇಲ್ಲೆಲ್ಲನೂ ಬಂದು ನಾವು ಡೆಲಿವರಿ ಎಲ್ಲ ಮಾಡಿದ್ರು, ಫುಡ್ ಡೆಲಿವರಿ ಮಾಡಿದ್ರಿ ಆ ಟೈಮಲ್ಲಿ. ನಾವು ಮಾಡ್ದಿರೋ ಕೆಲಸನೇ ಇಲ್ಲ, ಎಲ್ಲ ಮಾಡ್ಬಿಟ್ಟಿದ್ದೀನಿ, ಯಾವುದ್ರಾಗೂ ಉದ್ಧಾರ ಆಗಿಲ್ಲ ಅಷ್ಟೇ. ಏನದು ನಾನು ನಿಮ್ಮ ಅಣ್ಣವರೆಲ್ಲ, ನಿಮ್ಮ ಅಣ್ಣ ಕೂಡ ಫುಡ್ ಡೆಲಿವರಿ ಮಾಡ್ತಾಯಿದ್ದ. ನಾವೆಲ್ಲ ಕಾಲೇಜ್ ಟೈಮಾಗಿ ಎಲ್ಲರೂ ಅಷ್ಟೇ. ಒಂದು ಸಲ ನಿಮ್ಮ ಅಣ್ಣನ ಬಿಡಿಸ್ಬಿಟ್ಟಿದ್ದೆ ಗಾಡಿನಾಗ ಅವನು ಅವ್ನ ಪಕ್ಕದಾಗ ಬರ್ತಾಯಿದ್ದೆ, ಸ್ವಲ್ಪ ಚಮ ಕೊಟ್ಟಿದ್ದೆ ಅಷ್ಟೇ, ಬಿದ್ದುಬಿಟ್ಟು ಅಮ್ಮ ಕಾಲೆಲ್ಲ ಕಿತ್ಕೊಂಡೋಗ್ಬಿಟ್ಟಿತ್ತು. ಅವನು ಆಮೇಲೆ ಸರಿ ಇವಾಗ ನನ್ನ ಮೇಲೆ ಕೋಪ ಮಾಡ್ಕೊಂಡು ಬಿಡ್ತಾನೆ ಅಂದ್ಬಿಟ್ಟು ಅಲ್ಲಿ ಯಾರೋ ಖಾರ ಓದ್ತಾಯಿದ್ದ, ಎಂದೆ ನಿಮ್ಮ ಅಣ್ಣ ಗಾಡಿ ನಿಲ್ಸ್ಬಿಟ್ಟು ಎತ್ಬಿಟ್ಟು ಬಂದ್ಬಿಟ್ಟು ಅವನ್ನ ಬೈತವ್ರೆ ಅಂದ್ಕೊಂಡು ಟಚ್ ಮಾಡಿತ್ತು. ಹಂಗೆ ಚೇಂಜ್ ಮಾಡ್ಬಿಟ್ಟು ಮರ್ಸ್ಬಿಟ್ಟೆ ನಿಮ್ಮ ಅಣ್ಣಕ್ಕೆ. ಸೊ ಗೈಸ್, ಈ ಥರ ಎಲ್ಲ ಫನ್ನಿ. ನಿನ್ನ ಹತ್ರ ಒಳ್ಳೆ ಕಲೆ ಐತೆ. ಹೆವಿ ಶಾರ್ಪ್ ಇರ್ತಾಯಿದ್ದೆ ಅವಾಗಿಂದನೂ ಅಷ್ಟೇ. ನೋಡಿ, ಆ್ಯಕ್ಚುಲಿ ಈ ಬಿಲ್ಡಿಂಗು ಸೇಲ್ಗಿತ್ತು. ಈ ಬಿಲ್ಡಿಂಗಾ? ಇದು ಅಣ್ಣ ಫಾಕಿಂಗ್ ಅಣ್ಣ, ಇದು ತೋರ್ಸೋಣ, ಇದು ತೋರಿಸಿದು ಏನದು? ಅಣ್ಣ ಅದು ನಮ್ಮ ಹುಡುಗಿ ಜಿಮ್ಮು. ನಮ್ಮ ಹುಡುಗಿ ಇದೇ ಜಿಮ್ಮಾಗಿ ಕೆಲಸ ಮಾಡ್ತಾವಳೆ. ಏನು ಕೆಲಸ ಮಾಡೋದು? ನಮ್ಮ ಹುಡುಗಿನ ಅದೇನೋ ಕುತ್ಕೊಂತಾರಲ್ಲ ಅಣ್ಣ, ಏನೋ ಅನ್ನೋದು. ಗೊತ್ತಿರೋರಿಗೆಲ್ಲ ನಿಮಗೆ ಏನೇನು ತೋರಿಸ್ತಾ ಇದ್ದೀರಿ ನೋಡಿ. ಯಾರ್ಯಾರು ನೋಡೋಕ್ಕಾಗ್ತಾಯಿಲ್ಲ, ಎಲ್ಲೆಲ್ಲಿ ಏನೇನು ನಡೀತಿದೆ. ಇದ್ರೊಳಗಡೆ ಹೋಗ್ತೀಯಾ? ಡಾಟ್ಸ್ ವರ್ತ್ ಲೇಔಟ್, ಅದು ಸಕ್ಕತ್ತಾಗಿದೆ. ಡಾಟ್ಸ್ ವರ್ತ್ ಲೇಔಟು ಮುಂದೆಯಿಂದ ಗೈಸ್ ನೋಡಿ, ವೈಟ್ಫೀಲ್ಡ್ ಅಷ್ಟೇ. ವೈಟ್ಫೀಲ್ಡ್ ಒಳಗಡೆ ನಿಮ್ಮ ಫೋನ್ ಎತ್ತಿಗೆ ಹೇಳ್ತೀನಿ ಫಸ್ಟು. ವೈಟ್ಫೀಲ್ಡ್ ಒಳಗಡೆ ಬಂದರೆ ನಮಗೆಲ್ಲೋ ಬೇರೆ ಕಂಟ್ರಿ ರೀಚ್ ಆಗೋ ಥರ ಅನಿಸುತ್ತೆ. ಬಟ್ ಇದೊಂದೇ ಹೇಳ್ತಾ ಇಲ್ಲ ನಾನು. ಇನ್ನು ಸಾಯಿಬಾಬಾ ಟೆಂಪಲ್ ರೋಡು, ವೈದೇಹಿ ರೋಡ್ ಹೋಗ್ಬಿಟ್ರೆ ನಿಮಗೆ ನಾವು ಇದೇ ಕಂಟ್ರಿನಾಗ ಇದ್ದೀರಾ ಅನ್ನೋ ಥರ MG ರೋಡ್, ಬ್ರಿಗೇಡ್ ರೋಡ್ ಹೋಗೋ ಫೀಲ್ ಆಗ್ತಿದೆ. ಸೊ ಆ ಥರ ಇದೆ ವೈಟ್ಫೀಲ್ಡು. ನಡಿ ಅದು ಎತ್ತಿಕು, ನನಗೆ ಗೊತ್ತಾಯಿತು. ನಾನು ಈ ಏರಿಯಾಗೆಲ್ಲ ಜಾಗಕ್ಕೆ ಬಂದಾಗೆಲ್ಲ ಒಂದೊಂದಕ್ಕೂ ಒಂದೊಂದು ಮೆಮೊರಿಗಳಿದೆ. ಬಟ್ ಹೇಳಿದ್ರೆ ನಗದ್ಬಿಡ್ತೀರ ಇವಾಗ ಹೇಳಿದ್ರೆ. ಓ ಮೈ ಗಾಡ್. ಕ್ಯೂರೇಟಿವ್ ಪೆಟ್ ಹಾಸ್ಪಿಟಲ್ ನೋಡಿ. ಪೆಟ್ ಹಾಸ್ಪಿಟ್ಲ್ಗಳು ಹೆಂಗಿದೆ ಅಂದರೆ, ಒಂದೊಂದು ಪೆಟ್ ಹಾಸ್ಪಿಟ್ಲ್ ಒಳಗಡೆ ಹೆಂಗೆ ದುಡ್ಡು ಆಗುತ್ತೆ ಅನ್ನೋ ಒಂದು ಮನುಷ್ಯನಿಗೆ ನಾವು ಹೋಗ್ಬಿಟ್ಟು ಇದ್ರೊಳಗಡೆ ಯಾವ ಥರ ದುಡ್ಡು ಆಗುತ್ತೆ ಹಾಸ್ಪಿಟ್ಲ್ ಒಳಗಡೆ. ದೇವರಣೆಗೂ ಈ ಪೆಟ್ ಹಾಸ್ಪಿಟ್ಲಿಗೆ ಹೋದರೆ ಆ ಸ್ಕ್ಯಾನಿಂಗು, ಈ ಸ್ಕ್ಯಾನಿಂಗು, ಬ್ಲಡ್ ಚೆಕಪ್ಪು, ಅದು ಇದು ಅಂದ್ಕೊಂಡು ಅಲ್ಲೂ 10,000 20,000 ಎಲ್ಲ ಬಿಲ್ ಮಾಡ್ತಾರೆ ಗೈಸ್ ವೈಟ್ಫೀಲ್ಡ್ ಒಳಗಡೆ. ವೈಟ್ಫೀಲ್ಡ್ ಅಂತಲ್ಲ, ಆ ರೇಂಜಿಗಿದೆ ಎಲ್ಲ ಕಡೆ. ನಾವು ನಮಗೂ ಅಷ್ಟೊಂದು ತೋರಿಸ್ಕೊತಿರೋ ಇಲ್ಲ ಗೊತ್ತಿಲ್ಲ. ಜ್ವರ ಬಂದಾಗ ಆರಾಮಾಗಿ ಮಲ್ಕೊಂಡಿರ್ತಿರೋ ಒಂದು ಟ್ಯಾಬ್ಲೆಟ್ ತಿನ್ಬಿಟ್ಟು. ಬಟ್ ಇಲ್ಲಿ ಏರಿಯಾಗಳಾಗ ಈ ಅಪಾರ್ಟ್ಮೆಂಟವರು, ಅಫಿಷಿಯಲ್ಸು ಬರೀ ನಾಯಿಗಳಿಗೆ ಅಷ್ಟು ಖರ್ಚು ಮಾಡ್ತಾರೆ ಲಕ್ಷಾಂತರ ರೂಪಾಯಿ ಅದ್ರ ಮೇಂಟೆನೆನ್ಸ್ ಅಂತಲೇ. ಒಂದೊಂದು ಸಲ ಅನಿಸ್ಬಿಡ್ತೈತೆ ಆ ನಾಯಿಗಳಿಗಿರೋ ಅದೃಷ್ಟ ಕೂಡ ನಮಗಿಲ್ಲ ಅಲ್ಲ ಅನ್ನೋ ಥರ ಅನಿಸ್ತಿದೆ. ಬಟ್ ಏನು ಮಾಡೋಕ್ಕಾಗಲ್ಲ. ನೋಡಿ, ಪೋಸ್ಟ್ ಆಫೀಸ್ ಇದೆ ಆ್ಯಂಡ್ ಟೆಂಪಲ್. ಬನ್ನಿ ಜನರೇ, ಬನ್ನಿ ಕಿಪಿ ಕೀರ್ತಿ. ನೆಕ್ಸ್ಟ್ ಒಂದು ಒಳ್ಳೆ ಟಾಪಿಕ್ ಎತ್ಕೊಂಡು ನಮ್ಮ ಏರಿಯಾ ಒಳಗಡೆ ಬ್ಲಾಗ್ ಮಾಡ್ಬೇಕು. ಹೆಂಗೆ ಅಂದರೆ ಆ ಗೇಟ್ ಬಗ್ಗೆ ಪಬ್ಲಿಕ್ ಒಪಿನಿಯನು ನಿಮ್ಗೆ ಏನೇನು ಅನಿಸುತ್ತೆ ಅಂದ್ಬಿಟ್ಟು ಮಾಡಿಬಿಟ್ಟು ಅದನ್ನೇ ಬ್ಲಾಗ್ ಮಾಡಿ. ಯಾಕಂದ್ರೆ ನದೀಮ್ ಯಾವತ್ತು ಮಾಡೋಣ? ನಾಳೆ ಅಂದರೆ ನಾಳೆನೇ ಮಾಡಿಬಿಡೋಣ. ಇವತ್ತಾ? ಕ್ರೌಡ್ ಜಾಸ್ತಿ ಇರಬೇಕು. ಈವ್ನಿಂಗ್ ಟೈಮು, ಬೆಳಿಗ್ಗೆ ಟೈಮ್ ಅಂದರೆ ಅದೇ ನಿನ್ಗೆ ಸ್ಕೂಲ್ ವ್ಯಾನಲ್ಲಿ ಬಿಡೋ ಟೈಮಿಗೆ ನೀನು ಇವಾಗ ಸ್ಕೂಲ್
ಓಕೆ ಓಕೆ ನಡಿ ಹಿಂಗೆ ನಡಿ ಹೆಂಗಾದರೂ ಅದ್ರೂ ಅಲ್ಲಿಗೆ ಹೋದೆ ನೋಡಿ. ವೈಟ್ ಫೀಲ್ಡ್ ಒಳಗಡೆ ಎಲ್ಲ ಕಸದ ಗಾಡಿಗಳೇ ಇದೆ ನೋಡಿ. ಸ್ವಚ್ಛತೆ ಬಗ್ಗೆ ತುಂಬ ಕಾಳಜಿ ಮಾಡಿಕೊಂಡು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಜನಗಳು ನೋಡಿದ್ರೆ ಏನೇ ಮಾಡಿದ್ರೆ ಎತ್ಕೊಂಡ್ಬಂದು ರೋಡ್ಗಳಾಗಿ ಹಾಕ್ತಾರೆ. ನೆನ್ನೆಲ್ಲ ಒಂದು ಪ್ರೋಗ್ರಾಮ್ ಮಾಡೋರೆ. ಸೊ ಇದಕ್ಕೋಸ್ಕರ ಎಷ್ಟೊಂದು ಜನ ಕೆಲಸದವ್ರನ್ನ ಇಟ್ಕೊಂಡಿದ್ದಾರೆ, ಎಷ್ಟೊಂದು ಜನಕ್ಕೆ ಕೆಲಸಗಳು ಕೊಟ್ಟಿದ್ದಾರೆ. ನಡಿ ಅಷ್ಟೇ, ಇಲ್ಲೇನಿಲ್ಲ ನಡಿ. ಇಟ್ಸ್ ನಾವು ಕಂಪ್ಲೀಟ್ಲಿ ಓಕೆ. ಅಲ್ಲೇ ರೈಟ್ ಎತ್ಕೊಳ್ಬೇಕು, ಅಲ್ಲಿ ರೈಟ್ ಎತ್ಕೊಂಡು ನೋಡಿ. ಪಾರ್ಕ್ ಒಳಗಡೆ ಕೆಲಸ ಕಾರ್ಯ ಇಲ್ದಿದ್ದವರೆಲ್ಲ ನಮ್ಮಂಥವ್ರು ಬಂದಿರ್ತಾರೆ ತುಂಬ ಜನ. ಅಲ್ಲಿ ರೈಟ್ ಎತ್ಕೊಂಡ್ಬಿಡು ನೋಡಿ. ಗೈಸ್ ವೈಟ್ ಫೀಲ್ಡ್ ಪಾರ್ಕ್ ರೋಡ್ ಒಳಗಡೆ ಇದ್ದೀರಿ ನೋಡಿ ಯಾವ ಥರ ಇದೆ. ಪಾರ್ಕ್ ಒಳಗಡೆ ಕರ್ಕೊಂಡು ಹೋಗ್ತಾಯಿಲ್ಲ, ಬಟ್ ಏನು ಅವಶ್ಯಕತೆ ಇಲ್ಲ ಅನ್ಕೊತೀನಿ. ಈ ಚರ್ಚ್ ನೋಡಿದ್ರೆ ಏನು ನೆನಪಾಗುತ್ತಂದರೆ, ಆವಾಗ ಡೆಲಿವರಿ ಮಾಡಬೇಕಾದ್ರೆ ಒಂದು ಸಾಂಗ್ ಮಾಡಿದ್ದೆ, ಉರುಮಿಲ್ಲ ಉರುಮಿಲ್ಲ ಅಂತ ಒಂದು ಡ್ಯಾನ್ಸ್ ಮಾಡಿದ್ದೆ. ಅದು ನೆನಪಾಗುತ್ತೆ. ಇನ್ನು ಓಫರಮ್ಗೆ ಹೋಗ್ಬಿಟ್ರೆ ಅಂತೂ ಅದೇ ಕೆಲಸ. ನಾವು ಗೌರ್ಮೆಂಟ್ ಕಾಲೇಜು, ಪ್ರೈವೇಟ್ ಕಾಲೇಜ್ ಹುಡುಗರೆಲ್ಲ ಬರೋರು, ಹುಡುಗಿರೆಲ್ಲ ಬರೋರು. ನಾವು ಫುಲ್ ಅವ ಮೇಂಟೈನು. ಎಲ್ಲ ಗೌರ್ಮೆಂಟ್ ಸ್ಕೂಲ್ ಹುಡುಗರು ಅಂದರೆ ಪ್ರೈವೇಟ್ ಸ್ಕೂಲ್ ಹುಡುಗರೆಲ್ಲ ಆಲ್ಮೋಸ್ಟ್ ಮಮ್ ಅಂದ್ಕೊಂಡು ನಾವು ಯಾವ ಗುಂಪೇ ಇರ್ತಾಯಿದ್ರೆ ಭಯ ಬೀಳ್ತಾಯಿದ್ದಿಲ್ಲ. ಫುಲ್ಲು ಥರ ರಗಡ್ಡಾಗಿರ್ತಾಯಿದ್ರೆ ಎಷ್ಟೆಷ್ಟು ಉದ್ದದ್ದು ದಪ್ಪಗಿರೋರೆಲ್ಲ ಬಂದ್ಬಿಟ್ಟು ಬಂದ್ಬಿಟ್ಟು ಕೈಗೆ ಕುಟ್ಕೊಂಡು ಹೋಗೋರು, ಭಯ ಬೀಳ್ತಿದ್ರು. ಅದೆಲ್ಲ ನೆನಪಾಗ್ತಾ ಇರುತ್ತೆ. ಫ್ಯಾಕ್ಟ್ ಏನು ಗೊತ್ತಾ, ಲೆಫ್ಟ್ ಗೌರ್ಮೆಂಟ್ ಸ್ಕೂಲ್ ಹುಡುಗರು ಭಯ ಬೀಳಲ್ಲ, ಫುಲ್ಲು ರೂಢಾಗಿರ್ತಾರೆ. ಪ್ರೈವೇಟ್ ಸ್ಕೂಲವರು ಇಲ್ಲಿ ಅಪಾರ್ಟ್ಮೆಂಟ್ಗಳಾಗ ಒಳ್ಳೆ ಐಷಾರಾಮಿ ಜೀವನ ಮಾಡ್ಕೊಂಡು ಅಣ್ಣ ಅಪ್ಪ ಅಂದ್ಕೊಂಡಿರ್ತಾರೆ. ನೋಡಿ ಗಣೇಶ ಟೆಂಪಲ್. ಗೌರ್ಮೆಂಟ್ ಸ್ಕೂಲೆಲ್ಲ ರೂಢಾಗಿರ್ತಾರೆ. ಒಬ್ಬನ ಟಚ್ ಮಾಡಿದ್ರೆ ಫ್ರೆಂಡ್ಶಿಪ್ ಯಾವ ಥರ ನಿಭಾಯಿಸ್ತಾರೆ ಅಂದರೆ, ಅವ್ನು ಟಚ್ ಮಾಡಿರೋರು ಎಷ್ಟು ಜನ ಆಗಿರಲಿ, ಅವ್ರ ಮುಂದೆ ಎಷ್ಟು ಜನ ಅವ್ರು ನೋಡೋಲ್ಲ. ಯಾರ್ಯಾರು ಸಿಗ್ತಾರೆ ಎಲ್ಲರಿಗೂ ನನಗೆ ಇರ್ತಾರೆ. ಅವ್ರ ಅಪ್ಪ ಅಮ್ಮ ಅಂದ್ಕೊಂಡು ಹೋಗ್ಬೇಕು ಅಷ್ಟೇ. ಅವರೆಲ್ಲ ಈ ಗೌರ್ಮೆಂಟ್ ಅವ್ರ ಸವಾಸನೇ ಗೌರ್ಮೆಂಟ್ ಸ್ಕೂಲ್ ಹುಡುಗರು ಹೆಂಗಂದ್ರೆ ಲಿಟ್ರಲಿ ಅವರು ನಮ್ಮೊಂಥರ ಇಸ್ಲಾಂ ನನ್ನ ಮಕ್ಕಳ ಸವಾಸ ಏನು ಅನ್ನೋ ಥರ ಮೈಂಡ್ ವೈಸ್ ಅವ್ರದ್ದು. ನಮ್ಮ ತಂಟೆಗೆ ಬರ್ತಾಯಿದ್ದಿಲ್ಲ, ಬಂದು ಕೈ ಕೊಟ್ಬಿಟ್ಟು ಮಾಮ್ ಅಂದ್ಕೊಂಡು ಹೋಗೋರು. ಸೊ ಅದೆಲ್ಲ ನೆನಪಾಗುತ್ತೆ. ಇದೇ ಇಲ್ಲೇ ನಾವು ವರ್ತೂರು ಕಾಲೇಜ್ ಮುಗಿಸ್ಕೊಂಡು ಇಲ್ಲಿ ಓಫಾಮಾಗಿ ನಿಂತ್ಕೊತಾ ಇದ್ರೆ, ಇಲ್ಲಿ ಉಜ್ವಲ್ ಕಾಲೇಜು ಮತ್ತು ಇಲ್ಲಿ ಇನ್ನೊಂದು ಯಾವುದಿದು ಹೋಲಿ ಕ್ರಾಸು, ಸೆಂಟ್ ಜೋಸೆಫ್ ಅವರೆಲ್ಲ ಹೋಲಿ ಕ್ರಾಸು, ಮತ್ತು ಇವರಂತೂ ಉಜ್ವಲ ಅಂತೂ ಕಂಪಲ್ಸರಿ. ಅಲ್ಲೇನು ಕಾಲೇಜ್? ಕಾಲೇಜ್ ಅದು ಕಾಲೇಜ್ ಇದು ಅಲ್ಲೇನು ಕಾಲೇಜ್? ಹೋಗಿ ಅಲ್ಲ ನನ್ನ ಹೋಗಿ ಹೇಳಿ. ನಮ್ಮ ಇಂಗ್ಲೀಷ್ ಆ ಥರ ಇದೆ ಗೈಸ್. ವಿ ನೀಡ್ ಟು ಲರ್ನ್ ಇಂಗ್ಲೀಷ್ ಗೈಸ್. ಆ್ಯಕ್ಚುಲಿ ಈ ನಡುವೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಲರ್ನ್ ಮಾಡ್ಬೇಕಂದ್ಬಿಟ್ಟು. ಪ್ರಾಕ್ಟೀಸ್ ಏನಿಲ್ಲ, ನೋ ಪ್ರಾಕ್ಟೀಸ್ ನಥಿಂಗ್. ಸುಮ್ಮನೆ ಡೈಲಿ ಸ್ವಲ್ಪ ಇಂಗ್ಲೀಷ್ ಸೀರೀಸ್ ನೋಡ್ತಾಯಿದ್ದೀನಿ. ನಿಧಾನ ಹೋಗೋ, ಅವರು ಹಂಗ್ಬಿಟ್ಟು ಬರ್ತಾರೆ ಅಂದ್ಬಿಟ್ಟು ನಾವು ಹೋದ್ರೆ ಅಷ್ಟೇ. ನಾವು ಬೈಕಲ್ಲಿ ಹೋಗ್ತಾರೆ ನೋಡಿ. ಪ್ರೆಸ್ಟೀಜ್ದು ಎಷ್ಟು ದೊಡ್ಡದಾಗಿದೆ ಅಂತ. ಆಕಾಶ ಎತ್ತರ. ಇದೊಂದು ಸಿಂಗಲ್ ಮನೆ ನೋಡೋಣ. ಇದು ಇದು ಮನೆ, ಅದು ಇವಿಲ್ಲ ದೊಡ್ಡ ಒಳ್ಳೆ ಬಂಗ್ಲೆ ಇದು. ಹೆಂಗ್ ಇದು ನಾನು ರಿಯಲ್ ಆಗ ಒಳಗಡೆಯಿಂದ ನೋಡಿದ್ದೀನಿ. ಮುಸ್ಲಿಮ್ಸ್ ಅವ್ರದ್ದು ಒಳಗಡೆಯಿಂದ ನೋಡಿದ್ದೀನಿ. ಏನಕ್ಕಂದರೆ ಒಂದು ಗಿಡ ಫೋಟೋರಾಗ ಪಾಟ್ಸ್ ಎತ್ಕೊಂಡು ಹೋಗಿದ್ದೆ ಗಿಡಗಳು, ಅವಾಗ ನೋಡಿದ್ದು. ಹೆಂಗೈತೆ ಅಂದರೆ ಮನೆ ಅಂತೂ ಸೈಕ್ ನೆಕ್ಸ್ಟ್ ಲೆವೆಲ್. ನಾನು ಯಾವುದು ಮಸೀದಿ ಅನ್ಕೊಂಡಿದ್ದೆ, ದೇವರಾಣ ಮಸೀದಿ ಅಲ್ಲ, ಅದು ಬಂಗ್ಲೆ. ಇದು ಟವರು ಎಷ್ಟು ದೊಡ್ಡದಾಗೈತೆ ಸ್ವಾಮಿ. ಏರಿಯಾ ಎಲ್ಲ ನೀಟ್ ಆಗ್ಬಿಟ್ಟಿದೆ, ಎಲ್ಲ ರೋಡ್ಗಳೆಲ್ಲ ಚೆನ್ನಾಗಿ ಹಾಕ್ಬಿಟ್ಟಿದ್ದಾರೆ. ಈ ನಮ್ಮ ಏರಿಯಾ ನೋಡಿದ್ರೆ ಅಪ್ಪ, ಈ ಹೊಸಕೋಟೆ ಇದ್ರೊಳಗಡೆ ಏನು ಮಾಡ್ತಾರೋ ದೇವರನೇ ಗೊತ್ತಿಲ್ಲ. ಒಂದು ಕೆಲಸ ಕರೆಕ್ಟಾಗಿ ಮಾಡಲ್ಲ ನಿಜ. ಪಬ್ಲಿಕ್ ಬುದ್ಧಿ ಇರಬೇಕಷ್ಟೆ. ಪಬ್ಲಿಕ್ ಒಂದು ಬೆಳಿಗ್ಗೆ 1000 ರೂಪಾಯಿ ಕಾಸು, ಸಾಯಂಕಾಲ 190, ಒಂದು ಕ್ವಾರ್ಟ್ರ್ ಕೊಟ್ಬಿಟ್ಟು ಒಂದು ಬಿರಿಯಾನಿ ಕೊಟ್ಬಿಟ್ರೆ ಸಾಕು. 5 ವರ್ಷಕ್ಕೆ ಒಂದೇ ಸಲ ಹಬ್ಬ ಮಾಡಾಕ್ತಾರೆ. ಪಬ್ಲಿಕ್ ಬುದ್ಧಿ ಇರಬೇಕಷ್ಟೆ. ಪಬ್ಲಿಕ್ ಒಂದು ಬೆಳಿಗ್ಗೆ 1000 ರೂಪಾಯಿ ಕಾಸು, ಸಾಯಂಕಾಲ 190, ಒಂದು ಕ್ವಾರ್ಟ್ರ್ ಕೊಟ್ಬಿಟ್ಟು ಒಂದು ಬಿರಿಯಾನಿ ಕೊಟ್ಬಿಟ್ರೆ ಸಾಕು. 5 ವರ್ಷಕ್ಕೆ ಒಂದೇ ಸಲ ಹಬ್ಬ ಮಾಡಾಕ್ತಾರೆ. ಪ್ರಕಾರ ಎಲ್ಲ ಚೇಂಜ್ ಆಗ್ತಿದೆ. ಚೇಂಜು ಜನ ಚೇಂಜ್ ಆದರೆ ಅವರು ಚೇಂಜ್ ಆಗ್ತಾರೆ. ಫಸ್ಟು ಜನ ಚೇಂಜ್ ಆಗಬೇಕು. ಪಾಯಿಂಟೇ ಬೇಡ ನಮಗೆ, ಯಾಕೆ ಸುಮ್ಮನೆ ಈ ಟಿಪ್ಪರ್ಗಳು ನೋಡು ಓವರ್ಲೋಡ್ ಹಾಕ್ಕೊಂಡು. ಧೂಳಲ್ಲ, ನಡಿ. ಆಲ್ಮೋಸ್ಟ್ ಇದು ಡಿ ವಿ ಅವ್ರ ಮನೆ. ಡಿ ವಿ ಅಂತ ಒಬ್ಬರು ಮೋಟೋ ಬ್ಲಾಗರ್ ಫೇಮಸ್ ಆಗಿದ್ರಲ್ಲ, ಅವ್ರ ಮನೆ ರೋಡ್ ಒಳಗಡೆ ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ.
ದೀಪು ಬ್ಲಾಗ್ಸ್ ಆ್ಯಕ್ಚುಲಿ ಮಾರ್ಕೆಟಿಂಗ್ ಮಾಡ್ಕೊಡ್ತಾ ಇದ್ರು ಅವ್ರಿಗೆ. ಸಾಕು ಸ್ಲೋ ಹೋಗೋ ಅಂತ ಮೋರ್ ದ ಫಕ್ ಯು ಡೂಯಿಂಗ್ ಅದೇ. ಬೆಳಗ್ಗೆಯಿಂದ ಎಷ್ಟು ಸಲ ಹೇಳಿದ್ಯಾ ಅಣ್ಣ? ಬೆಳಗ್ಗೆಯಿಂದ ಎಷ್ಟು ಸಲ ಹೇಳಿದ್ಯಾ ಸ್ಲೋ 150 ಸಲ. 150 ಸಲ ಹೇಳಿಲ್ಲ ಹೇಳಿಲ್ಲ. ಹೇಳ್ತಾ ಇರೋದು. ನಿಧಾನ ಓಡಿಸೋಣ ಅದೇಮ ಅಷ್ಟೊಂದು ಕಿತ್ಕುಡ್ಡೆ ಆಗೋ ಕೆಲಸ ನನಗೂ ಏನೂ ಇಲ್ಲ ನಿಮಗೂ ಏನಿಲ್ಲ, ಅದು ಇಬ್ಬರಿಗೂ ಗೊತ್ತಿರೋ ವಿಷಯ. ಆದ್ರೂ ನೀನು ಹಿಂಗೆ ಹೋಗ್ತಾ ಇದೆಯಾ? ಫಾಸ್ಟಾಗಿ ಹೋಗ್ಬೇಕಂತ. ಫಾಸ್ಟಾಗಿ ಹೋಗಿ ಏನು ಮಾಡ್ತೀಯಲ್ಲ ಹುಡುಗಿ ನೋಡಕ. ಏನೋ ಅದೇಮ್ 24 ಒಂದು ಮದುವೆ ಆದರೂ ಆಗ್ಬಿಡ ಹೋಗ್ಲಿ. ಇರಪ್ಪ ನಿಮ್ಮ ಅಣ್ಣ ಕಳಿಸ್ಬಿಡ್ತೀನಿ ಕ್ಲಿಪ್ಪು, ನಿಮ್ಮ ಅಪ್ಪ ಕಳಿಸ್ಬಿಡ್ತೀನಿ. ನಾ ಬೇಗ ಮದುವೆ ಮಾಡ್ಬಿಟ್ಟು ಹೇಳ್ತೇನೆ ಅನ್ಕೊ ಹುಡುಗಿ ಬೇಗ. ಕಾಮಿಡಿ ಮಾಡಕ್ಕೆ ಸುಮ್ಮನೆ ನಾನು ಹೇಳ್ತಾ ಇರೋದು. ಕಾಮಿಡಿ ಅಣ್ಣ ನಂಗೇನು ಗೊತ್ತಿಲ್ಲ ಅಣ್ಣ. ಏನ್ರಿ ಮೀಡಿಯಾ ನಿಮ್ಗೇನು ಗೊತ್ತಿಲ್ವೋ ನೋಡಿ. ರೈಟ್ ಎತ್ಕೊಳ್ಳಿ ನದಿ ಮೊರೆ ರೈಟ್ ಹೋಗೋಣ ಇಲ್ಲ ಅಲ್ಲ ಚಂದ್ರಕ್ಕೆ ಹೋಗ್ಬಿಟ್ಟು ಸಿಗ್ನಲ್